ಅಂಕೋಲಾ ತಾಲೂಕಿನ ಸುಂಕಸಾಳದ ಬ್ಯಾಂಕ್ ಆಫ್ ಬರೋಡಾ ಸೇರಿದಂತೆ ಸಹಕಾರಿ ಬ್ಯಾಂಕ್ ಮತ್ತು ಕಿರಾಣಿ ಅಂಗಡಿಯಲ್ಲಿ ಕಳ್ಳತನ ಮಾಡಿದ ಆರೋಪದ ಮೇರೆಗೆ 5 ಆರೋಪಿಗಳ ತಂಡವನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂಕೋಲಾ ತಾಲೂಕಿನ ಹಳವಳ್ಳಿಯ ನಿವಾಸಿ ವಿನಾಯಕ ಸಿದ್ದಿ 19 ವರ್ಷ, ದುಗ್ಗದ ಮನೆಯ ರಾಜೇಶ್ ಸಿದ್ದಿ 27 ವರ್ಷ, ಮಳಲಗಾಂವ್ನ ಪ್ರಶಾಂತ ಸಿದ್ದಿ 19 ವರ್ಷ, ಕಲ್ಲೇಶ್ವರದ ನಿಲೇಶ್ ಸಿದ್ದಿ 38 ವರ್ಷ ಮತ್ತು ಹಳವಳ್ಳಿಯ ನಾಗೇಶ್ ಸಿದ್ದಿ 24 ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ. ಈ 5 ತಂಡ ಸುಂಕಸಾಳದಲ್ಲಿರುವ ಜನವರಿ 12ರಂದು ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಸ್ಟ್ರಾಂಗ್ ರೂಮ್ನ ಗೋಡೆ ಮತ್ತು ಬಾತ್ರೂಮ್ ಗೋಡೆಯನ್ನ ಕೊರೆದು ಕಳ್ಳತನಕ್ಕೆ ಯತ್ನ ನಡೆಸಿದ್ರು. ಅಲ್ಲದೆ ಹೆಗ್ಗಾರದ ಕಲ್ಪತರು ವಿವಿಧೋದ್ದೇಶ ಸಹಕಾರಿ ಸಂಘದ ಕಚೇರಿಯೊಳಕ್ಕೆ ತೆರಳಿ 8,000 ರೂಪಾಯಿ ನಗದು ಮತ್ತು ಕನಕನಹಳ್ಳಿಯ ಅನ್ನಪೂರ್ಣ ಮಾರ್ಟ್ ಕಿರಾಣಿ ಅಂಗಡಿಯಲ್ಲೂ 10,000 ರೂಪಾಯಿ ನಗದು ಮತ್ತು ಕಿರಾಣಿ ಸಾಮಗ್ರಿಗಳನ್ನು ಕೂಡ ಕಳವು ಮಾಡಿ ಪರಾರಿಯಾಗಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಅಂಕೋಲಾ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ ಮಠಪತಿ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ವಿಶ್ವನಾಥ ನಿಂಗೊಳ್ಳಿ ಮತ್ತು ಗುರುನಾಥ್ ಹಾದಿಮನಿ ಅವರ ಸಹಕಾರದಲ್ಲಿ ಸಿಬ್ಬಂದಿಯು ತನಿಖೆ ನಡೆಸಿ ಈ 5 ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಇವರ ಬಳಿ ದೊರೆತ 3 ಬೈಕ್ಗಳು, ಟ್ಯಾಬ್ ಮತ್ತು ಕೃತ್ಯಕ್ಕೆ ಬಳಸಲಾದ ಪರಿಕರಗಳನ್ನು ವಶಪಡಿಸಿಕೊಂಡು ಆರೋಪಿತರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.